ಒಂದು ಕಡೆ ಬಿಜೆಪಿ ಜನಾಕ್ರೋಶ ಯಾತ್ರೆ, ಇದರ ಮಧ್ಯೆ ಮೈತ್ರಿಯಲ್ಲಿ ಬಿರುಕಿದೆ ಅನ್ನುವಂತ ಒಂದಷ್ಟು ವಿಚಾರಗಳು ಕೂಡ ಈಗಾಗಲೇ ಬಹಳ ಚರ್ಚೆ ಆಗ್ತಾ ಇದೆ. ಜೆಡಿಎಸ್ ಅನ್ನ ಬಿಟ್ಟು ಸರ್ಕಾರದ ಬಿಜೆಪಿ ನಾಯಕರ ಏಕಾಂಗಿ ಹೋರಾಟ, ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಏಕಾಂಗಿಯಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಜೆಡಿಎಸ್ ನಾಯಕರು ಯಾರು ಕೂಡ ಇದ್ರ ಜೊತೆ ಭಾಗಿಯಾಗಿಲ್ಲ. ಕೇಸರಿ ಪಡೆ ನಿರ್ಧಾರಕ್ಕೆ ಈಗ ಜೆಡಿಎಸ್ ನಾಯಕರು ಕೆಂಡಾಮಂಡಲಾಗಿದ್ದಾರೆ. ಕೇಸರಿ ಪಡೆಗೆ ಸೆಡ್ ಹೊಡೆಯೋದಕ್ಕೆ ಕುಮಾರಸ್ವಾಮಿ ಒಂದು ಪ್ಲಾನ್ ಮಾಡಿಕೊಂಡಿದ್ದಾರೆ. ಇನ್ನು ಮುಂದೆ ರಾಜ್ಯದ ಕಡೆಗೆ ಹೆಚ್ಚು ಗಮನ ಕೊಡೋದಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಹೋರಾಟ ಒಂದು ಕಡೆ, ಪಕ್ಷ ಸಂಘಟನೆ ಎಲ್ಲದಕ್ಕೂ ಟೈಮ್ ಕೊಡೋದಕ್ಕೆ ತೀರ್ಮಾನ ಮಾಡಿದ್ದಾರೆ ಕುಮಾರಸ್ವಾಮಿ. ಪಕ್ಷದ ಶಕ್ತಿ ಪ್ರದರ್ಶಿಸಿ ಬಿಜೆಪಿಗೆ ಟಕ್ಕರ್ ಕೊಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇದೆ. 15 ಜಿಲ್ಲೆಗಳಲ್ಲಿ ಪ್ರವಾಸ ಮಾಡೋದಾಗಿ ಎಚ್.ಡಿ. ಕುಮಾರಸ್ವಾಮಿ ಕೂಡ ಘೋಷಣೆಯನ್ನ ಮಾಡಿಕೊಂಡಿದ್ದಾರೆ. ಒಂದು ಕಡೆಯಲ್ಲಿ ಜನಾಕ್ರೋಶ ಯಾತ್ರೆ ಅದನ್ನ ಬಿಜೆಪಿ ಮಾಡ್ತಾ ಇದೆ ಸರ್ಕಾರದ ವಿರುದ್ಧ. ಮತ್ತೊಂದು ಕಡೆಯಲ್ಲಿ ಜೆಡಿಎಸ್ ಕೂಡ ಈಗ ಒಂದಷ್ಟು ಪ್ರೊಟೆಸ್ಟ್ ಅನ್ನ ಮಾಡೋದಕ್ಕೆ ಈಗ ಸಿದ್ಧತೆಯನ್ನ ಕೂಡ ನಡೆಸಿರೋದು. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ದೀಪಾ, ಗಮನಿಸ್ತಾ ಇದ್ದೀವಿ ಒಂದು ಕಡೆಯಲ್ಲಿ ಜೆಡಿಎಸ್ನ ಪ್ರತಿಭಟನೆಗಳು ನಡೀತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಬಿಜೆಪಿ ಈಗ ಬಹಳ ಸ್ಟ್ರಾಂಗ್ ಆಗಿ, ಅದು ಸಿದ್ದರಾಮಯ್ಯ ತವರಿನಿಂದಾನೇ ಈ ಪ್ರತಿಭಟನೆಯ ಕಹಳೆಯನ್ನ ಮೊಳಗಿಸ್ತಾ ಇದೆ. ಯಾವ ರೀತಿ ಇರುತ್ತೆ ಈ ಜನಾಕ್ರೋಶ ಯಾತ್ರೆ, ಯಾವ ರೀತಿಯಾಗಿ ಸಾಗುತ್ತೆ, ಯಾವ ರೀತಿಯಾಗಿ ಬಿಜೆಪಿ ಪ್ಲಾನ್ ಮಾಡ್ಕೊಂಡಿದೆ ಅಂತ? ಅಶ್ವಿನಿ, ಇವತ್ತಿನಿಂದ 4 ಹಂತಗಳಲ್ಲಿ ಜನಾಕ್ರೋಶ ಯಾತ್ರೆಯನ್ನು ಬಿಜೆಪಿ ಹಮ್ಮಿಕೊಂಡಿರುವಂತಹದ್ದು. ಪ್ರಮುಖವಾಗಿ ಮೊದಲು ನೀವು ಹೇಳಿದಂತೆ ಸಿದ್ದರಾಮಯ್ಯ ಅವರ ತವರು ಜಿಲ್ಲೆಯಿಂದಲೇ ಈ ಒಂದು ಜನಾಕ್ರೋಶ ಯಾತ್ರೆಯನ್ನು ಆರಂಭ ಮಾಡ್ತಿದೆ. ಇತ್ತೀಚೆಗಷ್ಟೇ ಬೆಲೆ ಏರಿಕೆ ಸಂಬಂಧ ಬೃಹತ್ ಅಹೋರಾತ್ರಿ ಧರಣಿಯನ್ನು ಮಾಡಿದ್ದಂತಹ ಬಿಜೆಪಿ ಇದೀಗ ಜನಾಕ್ರೋಶ ಅಂದರೆ ಬೆಲೆ ಏರಿಕೆ ಸಂಬಂಧ ಜನರ ಭಾವನೆ ಏನಿದೆ ಅದಕ್ಕೆ ಸರ್ಕಾರ ಸ್ಪಂದಿಸ್ತಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತಿನಿಂದ ಜನಾಕ್ರೋಶ ಯಾತ್ರೆಯನ್ನು ಹಮ್ಮಿಕೊಂಡಿರುವಂತಹದ್ದು. ಇದು 4 ಹಂತಗಳಲ್ಲಿ ಇರಲಿದೆ. ಪ್ರಮುಖವಾಗಿ ರಾಜ್ಯದ ಜನರಿಗೆ ಯಾವೆಲ್ಲ ರೀತಿಯಾದಂತಹ ತೊಂದರೆ ಆಗ್ತಿದೆ ಅಂದರೆ, ಪ್ರಸ್ತುತವಾಗಿ ಮೆಟ್ರೋ ದರ ಏರಿಕೆ ಆಯಿತು, ಟಿಕೆಟ್ ದರ ಏರಿಕೆ ಆಯಿತು, ಹಾಲು ಮೊಸರು ಸೇರಿದಂತೆ ದಿನಬಳಕೆ ವಸ್ತುಗಳ ಮೇಲಿನ ದರವೂ ಕೂಡ ದೊಡ್ಡ ಮಟ್ಟಿನ ಏರಿಕೆ ಕಂಡಿತ್ತು. ಆದರೆ ಗ್ಯಾರಂಟಿಗಳನ್ನು ಕೊಟ್ಟಂತಹ ಸರ್ಕಾರ ಇಲ್ಲಿ ಬೆಲೆ ಏರಿಕೆ ಮಾಡೋ ಮೂಲಕ ಗ್ಯಾರಂಟಿಗಳನ್ನು ಸರಿದೂಗಿಸ್ತಿದೆ ಅನ್ನುವಂಥ ಆರೋಪ ಕೂಡ ಬಿಜೆಪಿ ಮಾಡ್ತಾನೆ ಬಂದಿದೆ. ಅದರ ಬೆನ್ನಲ್ಲೇ ಇತ್ತೀಚೆಗೆ ನಡೆದಂಥ ಅಹೋರಾತ್ರಿ ಧರಣಿ ಒಂದು ರೀತಿಯ ಯಶಸ್ವಿಯನ್ನು ಕಂಡಿತ್ತು. ಅಂದರೆ BSY ಕೂಡ ರಸ್ತೆಗೆ ಬಂದು ಪ್ರತಿಭಟನೆ ಮಾಡುವಂತಹ ಒಂದಿಷ್ಟು ಪ್ರಯತ್ನಗಳು ಕೂಡ ಆಗಿತ್ತು. ಅದರ ಬೆನ್ನಲ್ಲೇ ಇದೀಗ ಇಡೀ ರಾಜ್ಯದ ಜನತೆಗೆ ಸರ್ಕಾರ ಮಾಡ್ತಾ ಇರುವಂತಹ ಅನ್ಯಾಯ, ಬೆಲೆ ಏರಿಕೆಯಿಂದ ಜನ ಯಾವ ರೀತಿಯಾಗಿ ತತ್ತರಿಸ್ತಿದ್ದಾರೆ ಅನ್ನುವಂತಹದ್ದನ್ನ ರಾಜ್ಯದ ಮೂಲೆ ಮೂಲೆಗಳಿಗೆ ತೆರಳಿ ಅಲ್ಲಿ ಒಂದು ಪ್ರತಿಭಟನಾ ರ್ಯಾಲಿಗಳ ಮೂಲಕ ಜನರಿಗೆ ತೋರಿಸ್ಕೊಡ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇದೀಗ ಜನಾಕ್ರೋಶ ಯಾತ್ರೆಯನ್ನು ಹಮ್ಮಿಕೊಂಡಿರುವಂತಹದ್ದು. ಹಾಗಾಗಿ ಇಂದಿನಿಂದ ಈ ಒಂದು ಜನಾಕ್ರೋಶ ಯಾತ್ರೆ ಆರಂಭ ಆಗ್ತಾ ಇದೆ. ಅಶ್ವಿನಿ. ಓಕೆ ದೀಪಾ, ರೈಟ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.